ಇವಾಗ ಒಗ್ಗಟ್ಟಾಗಿದ್ದ ಹಿಂದೂ ಸಮಾಜವನ್ನ ಒಡೆಯುವಂತ ಈ ಏನು ಘಟನೆ ನಡೀತಾ ಇದೆ, ಇದನ್ನ ನಂಬುವಂತ ಒಂದಿಷ್ಟು ಹಿಂದೂಗಳು ಕೂಡ ಇರ್ತಾರೆ. ಕೆಲವೊಂದಿಷ್ಟು ಜನ ಗೊತ್ತಿರಲ್ಲ, ಸತ್ಯ ಗೊತ್ತಿರಲ್ಲ, ಅಂತವರಿಗೆ ತಾವೇನ್ ಹೇಳ್ತೀರಿ? ಅಂತವರಿಗೆ ವಿಮರ್ಶೆ ಮಾಡದೆ ಹಿಂದುವ ಬಗ್ಗೆ ಅಥವಾ ಇದರ ಬಗ್ಗೆ ಯಾವುದೇ ಅಪಪ್ರಚಾರಗಳಿದೆ, ಸರಿಯಾಗಿ ವಿಷಯವನ್ನು ತಿಳ್ಕೊಳ್ಳದೆ ಅಥವಾ ಅಪಾದನೆ ಮಾಡುವಂತ ಯಾವುದೇ ಸಾಕ್ಷಿಗಳು ನಮ್ಮ ಕೈಯಲ್ಲಿ ಇಲ್ಲದೆ, ಯಾರೋ ಒಬ್ಬ ಹೇಳಿದ ಅಂತ ಅವ ಹೇಳಿದ್ದನ್ನು ನಾನು ಕೇಳಿ ಇನ್ನೊಬ್ಬಂತನ್ನು ಕೇಳಿ ಮತ್ತೊಬ್ಬನನ್ನು ಕೇಳಿ ಬಂದು ಹೇಳುವ ಬದಲಿಗೆ ನೇರವಾಗಿ ನನ್ನ ಹತ್ರ ಇರುವ ಸಾಕ್ಷಿಯನ್ನು ತೋರಿಸಿದ್ರೆ ನಾವು ನಂಬುವುದು. ಇಲ್ಲರ ನಾವು ನಂಬುವವರಲ್ಲ. ಅವರದ್ದು ನನಗೂ ಗೊತ್ತಿಲ್ಲ. ನಾವಂತೂ ನಮಗೆ ನಿಜವಾದ ಸಾಕ್ಷಿ ಎದುರು ಸಿಕ್ಕುವವರೆಗೆ ಒಬ್ಬ ಹಿಂದೂ ಹೀಗೆ ಮಾಡಿದ ಅಥವಾ ಒಬ್ಬ ಹಿಂದೂ ಸರಿ ಇಲ್ಲ ಅಂತ ಹೇಳುವ ಸಾಕ್ಷಿ ನಮ್ಮ ಕೈಗೆ ಸಿಕ್ಕರೆ ನಾವು ಇನ್ನೊಬ್ಬ ಹೇಳಿದ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ತೋರಿಸ್ಬೇಕು. ಅವರು ಸಾಕ್ಷಿ ಪ್ರತಿಭಟನೆ ಮಾಡಿದ ಒಳ್ಳೆ ಮಾರ್ಗದಲ್ಲಿ ಸಾಕ್ಷಿ ಸಿಗುವುದಿಲ್ಲ. ಸಾಕ್ಷಿಯನ್ನು ಕೊಂಡೋಗಿ ಕೋರ್ಟಿಗೆ ಕೊಡ್ಬೇಕಲ್ಲ. ಯಾವುದೇ ಸಾಕ್ಷಿ ಈ ಅಪಪ್ರಚಾರದ ಬಗ್ಗೆ ಯಾವುದೇ ಇರ್ಬೋದು, ಯಾವ ವಿಷಯ ನಾವು ಅದು ಹೆಸರು ಹೇಳೋದಿಲ್ಲ. ಎಂತ ಕೆಟ್ಟ ಅಪಪ್ರಚಾರವಿರೋ ಅದಕ್ಕೆ ಸಾಕ್ಷಿ ಬೇಕು. ಆ ಸಾಕ್ಷಿಯನ್ನು ಕೊಂಡೋಗಿ ಕೋರ್ಟಲ್ಲಿ ಕೊಡ್ಬೇಕು. ದೇಶ ಒಂದು ಕೋರ್ಟ್ ಅಂತ ಮಾಡಿದೆಲ್ಲ, ಸಿವಿಲ್ ಕೋರ್ಟ, ಸುಪ್ರೀಂ ಕೋರ್ಟ, ಇನ್ನೊಂದು ಮತ್ತೊಂದು ಹೈಕೋರ್ಟ್, ಏನು ಬೇಕಾದ್ರಿದೆ ಅಲ್ಲಿ ಕೊಂಡೋಗಿ ಕೊಡ್ಬೋದು ಸಾಕ್ಷಿ ಸಮೇತ. ಶಿಕ್ಷೆ ಆಗುವವರಿಗೆ ಆಗ್ಲಿ ಅಲ್ಲ, ತಪ್ಪು ಮಾಡಿದವನು ಶಿಕ್ಷೆ ಆಗ್ಲಿ ಅಲ್ಲ, ನಾವು ಅದಕ್ಕೆ ರೆಡಿ ಇದ್ದೇವಲ್ಲ. ಯಾರಿದಾರು ತಪ್ಪಿಸದಿದ್ರೆ ಕರ್ಕೊಂಡು ಹೋಗ್ಬೋದಲ್ಲ ಅವನು. ಅದಕ್ಕೆ ಸಾಕ್ಷಿ ಬೇಕು. ಸುಮ್ಮನೆ ಯಾರೋ ಒಬ್ಬ ಹೇಳ್ತಾನೆ, ಅವನನ್ನ ನಾನು ಕೇಳಿದೆ ಅಂತೆ ಅಂತ ಬರಬಾರ್ದು, ಹೌದು ಅಂತ ಬರಬಾರ್ದು ಅಲ್ವಾ? ನನ್ನ ಅಭಿಪ್ರಾಯ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.